ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಬೀದರ್, ಶ್ರೀ ತ್ರಿಂಬಕ ಡಾಂಗೆ ಪದವಿ ಮಹಾವಿದ್ಯಾಲಯ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಪ್ರೌಢಶಾಲೆ ಹಾಗೂ ಬುದ್ಧ ಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಾಧವ್ ನಗರ ಸಂವಿಧಾನ ಅಂಗೀಕಾರ ದಿನಾಚರಣೆ ಅಂಗವಾಗಿ ಬೀದರ್ನ ಐಬಿಯಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತಕ್ಕೆ ಮೆರವಣಿಗೆ ಮೂಲಕ ಶಾಲಾ ವಿದ್ಯಾರ್ಥಿಗಳು ತೆರಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ಪಠಿಸಿ ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ತ್ರಿಂಬಕ ಡಾಂಗೆ ಪದವಿ ಮಹಾವಿದ್ಯಾಲಯದ ತ್ರಿವೇಣಿ ಡಾಂಗೆ ಕಾಲೇಜು ಪ್ರಿನ್ಸಿಪಾಲ್ ವಿಠಲ್ ಮೋರೆ ಮಾತನಾಡಿದರು. ಎಲ್ಲರಿಗೂ ಇಂದಿನ ದಿನದ ಶುಭಾಶಯಗಳು. ಇಂದು ನವೆಂಬರ್ 26 ಸಂವಿಧಾನ ದಿವಸ. 1949 ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಕೊಡುಗೆ ಇದು ನಮ್ಮೆಲ್ಲರೂ ಭಾರತೀಯರಿಗೆ. ಸಂವಿಧಾನ ಇದೆ ಅಂತಾನೆ ನಮ್ಮ ಭಾರತ ದೇಶ ಎಷ್ಟು ಚೆನ್ನಾಗಿ ಉನ್ನತ ಪಡುತ್ತಿದೆ. ಸಂವಿಧಾನವನ್ನು ಎಲ್ಲರೂ ತಮ್ಮ ಹೃದಯದಿಂದ ತಮ್ಮ ಆತ್ಮದಿಂದ ಸ್ವೀಕರಿಸಿ ಒಂದು ಭಾರತ ದೇಶಕ್ಕೆ, ಈ ನಮ್ಮ ಭಾರತ ದೇಶಕ್ಕೆ ಎಲ್ಲರೂ ಪ್ರಗತಿ ಆಗಲಿ ಅಂತ ಇದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಹಾಗೆ ನಮ್ಮ ದೇಶವನ್ನು ಇನ್ನೂ ಉನ್ನತ ಮಟ್ಟಿಗೆ ಎಲ್ಲರೂ ತರಬೇಕಂತ ಹೇಳಿ ನನ್ನ ಒಂದು ವಿನಂತಿ. ನನ್ನ ಹೆಸರು ತ್ರಿವೇಣಿ. ಇವತ್ತಿನ ದಿವಸ ಸಂವಿಧಾನ ದಿವಸ ಇರುವುದರಿಂದ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಅದೇ ಸಂವಿಧಾನ ದಿವಸ ಅಂಗೀಕರಿಸಿದ ದಿವಸ. ಎಲ್ಲರಿಗೂ ಈ ಸಂವಿಧಾನ ಅಂಗೀಕರಿಸಿದ ದಿವಸದ ಶುಭಾಶಯಗಳು. ನಮ್ಮ ಸಂವಿಧಾನ 1949 ನವೆಂಬರ್ 26ರಂದು ಅಂಗೀಕರಿಸಲ್ಪಟ್ಟಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ರಾಗಿ ನಮ್ಮ ದೇಶಕ್ಕೆ ಈ ಅದ್ಭುತವಾದಂಥ ಲಿಖಿತವಾದ ಸಂವಿಧಾನವನ್ನು ನೀಡಿದ್ದಾರೆ. ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನತೆ, ಸಮಪಾಲು, ನ್ಯಾಯ, ಎಲ್ಲರೂ ಸಮೃದ್ಧಿಯಿಂದ ಶಾಂತಿಯಿಂದ ಸಮಾನರಾಗಿ ಬದುಕಂತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಾರತದ ನಾಗರಿಕರಾದ ನಾವು ಇದನ್ನು ಸಂವಿಧಾನದ ಒಂದು ಅಡಿಯಲ್ಲಿ ನಾವು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವಿಠಲ್ ಎಸ್ ಮೋರೆ, ಪ್ರಾಚಾರ್ಯರು, MRA ಪದವಿ ಕುಲಪತಿ. ಈ ಸಂದರ್ಭದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಶಾಲೆ ಮುಖ್ಯೋಪಾಧ್ಯಾಯರಾದ ಎಸ್ ಜಗನ್ನಾಥ್, ಬುದ್ಧ ಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಗೀತಾ, SDC ಸುಶೀಲಾ ಬೆಲ್ದಾರ್ ಸೇರಿದಂತೆ ಇನ್ನಿತರರು ಇದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.